ಮಧ್ಯಪ್ರಾಚ್ಯದಲ್ಲಿ 39ನೇ ದಿವಸ ಇವತ್ತು ಕೂಡ ಯುದ್ಧ ಮುಂದುವರೆದಿದೆ. ಎಸ್ಪೆಷಲಿ ಇವತ್ತು ರಾತ್ರಿ 8 ಗಂಟೆ ನಂತರ, ಭಾರತೀಯ ಕಾಲಮಾನ 8 ಗಂಟೆ ನಂತರ ಏನಾಗುತ್ತೆ ಅಂತ ಹೇಳಿ ಜಾಗತಿಕವಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಯಾಕಂದ್ರೆ ಫೈನಲ್ ವಾರ್ನಿಂಗ್ ಅನ್ನ ಟ್ರಂಪ್ ಇರಾನ್ಗೆ ಕೊಟ್ಟಿದ್ದಾರೆ. ಆದ್ರೆ ಇರಾನ್ ಸೋಫಾರ್ ಇದಕ್ಕೆ ಡೋಂಟ್ ಕೇರ್ ಅಂತ ಇದೆ. ಹಾಗಾದ್ರೆ ಅಮೆರಿಕ ಹೇಳದಂಗೆ 8 ಗಂಟೆ ನಂತರ ಭೀಕರ ದಾಳಿಯನ್ನ ಮಾಡುತ್ತಾ ಅನ್ನುವಂತ ಒಂದು ಕುತೂಹಲ ಇದೆ. ಮಧ್ಯಪ್ರಾಚ್ಯದಲ್ಲಿ 39ನೇ ದಿನದ ಯುದ್ಧ ಮುಂದುವರೆದಿದೆ. ಇರಾನ್ಗೆ ಟ್ರಂಪ್ ಫೈನಲ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ರಾತ್ರಿ 8 ಗಂಟೆವರೆಗೆ ಡೆಡ್ ಲೈನ್ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಅವಕಾಶ ಇರುತ್ತೆ. ಒಂದು ವೇಳೆ ಅಷ್ಟೊತ್ತಿಗೆ ಇರಾನ್ ಬಗದೇ ಇದ್ರೆ ಮುಂದೆ ಭೀಕರ ರೀತಿಯಲ್ಲಿ ದಾಳಿಯನ್ನ ಮಾಡಬೇಕಾಗುತ್ತೆ. ಮೂಲ ಸೌಕರ್ಯಗಳ ಮೇಲೆ ಅಟ್ಯಾಕ್ ಮಾಡಬೇಕಾಗುತ್ತೆ. ಸೇತುವೆಗಳನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ. ವಿದ್ಯುತ್ ಸ್ಥಾವರಗಳನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ. 8 ಗಂಟೆ ನಂತರ ಆ ಸಮಯ ಮೀರ್ ಹೋದ್ಮೇಲೆ ಅಕಸ್ಮಾತ್ ತಲೆಬಾಗಿದ್ರೆ ಅವಾಗ ಅದಕ್ಕೆ ನಾವು ವಿನಾಯಿತಿಯನ್ನ ಕೊಡೋಕ್ಕಾಗಲ್ಲ ಅಂತಾನೂ ಕೂಡ ಟ್ರಂಪ್ ಹೇಳಿದ್ದಾರೆ. ಒಪ್ಪಂದಕ್ಕೆ ಬರದೇ ಇದ್ರೆ ಸರ್ವನಾಶದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ಅನ್ನ ಸಂಪೂರ್ಣ ನಾಶ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಇದಕ್ಕೆ ಇರಾನ್ ಕೂಡ ತಿರುಗೇಟ್ ಕೊಟ್ಟಿದೆ. ಜನರಲ್ಲಿ ಜಾಗೃತಿ ಮೂಡಿಸುವಂತ ಮೂಲಕ ಎಚ್ಚರಿಕೆ ನೀಡಲಾಗ್ತಾ ಇದೆ. ವಿದ್ಯುತ್ ಘಟಕದ ಬಳಿಯಲ್ಲಿ ಮಾನವ ಸರಪಳಿ ರಚನೆಗೆ ಕರೆಯನ್ನು ನೀಡಲಾಗಿದೆ. ಯುವ ಸಮೂಹಕ್ಕೆ ಇರಾನ್ನ ಅಧಿಕಾರಿಗಳು ಕರೆ ಕೊಟ್ಟಿದ್ದಾರೆ. ಇನ್ನು ಸೇತುವೆಗಳನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಸೇತುವೆಗಳ ಮೇಲೂ ಕೂಡ ರ್ಯಾಲಿ ನಡೆಸಿ ಅಂತ ಹೇಳಿ ಇರಾನ್ನ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ವಾರ್ನಿಂಗ್ಗೆ ಇರಾನ್ ಡೋಂಟ್ ಕೇರ್ ಅಂತಿದೆ. ಸೌದಿ ಅರೇಬಿಯಾ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಸೌದಿಯ ಪೆಟ್ರೋಕೆಮಿಕಲ್ ಘಟಕವನ್ನ ಧ್ವಂಸ ಮಾಡಿದೆ. ಜುಬೈಲ್ನಲ್ಲಿರುವಂತಹ ಮೆಟ್ರೋಕೆಮಿಕಲ್ ಘಟಕ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಜುಬೈಲ್ನ ಕೈಗಾರಿಕಾ ಸಂಕೀರ್ಣವು ಜಾಗತಿಕ ಪೆಟ್ರೋಕೆಮಿಕಲ್ ಉತ್ಪಾದನೆಯ ಸರಿಸುಮಾರು 6ರಿಂದ 8% ಉತ್ಪಾದನೆ ಮಾಡುತ್ತೆ. ಇದ್ರ ಮೇಲೆನೆ ಈಗ ಇರಾನ್ ಅಟ್ಯಾಕ್ ಮಾಡಿದೆ. ಸೌದಿ ಅರೇಬಿಯಾದಲ್ಲಿ ಜುಬೈಲ್ನಲ್ಲಿರುವಂತಹ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ಅದನ್ನ ಧ್ವಂಸ ಮಾಡಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಜಾಗತಿಕವಾಗಿ ಸುಮಾರು 6ರಿಂದ 8% ಇಲ್ಲಿಂದನೇ ಉತ್ಪಾದನೆ ಆಗ್ತಾ ಇತ್ತು. ಅದೇ ಘಟಕ ಈಗ ಧ್ವಂಸ ಮಾಡಿದೆ. ಒಂದ್ ಕಡೆ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ಕೊಡ್ತಾ ಇದ್ದಾಗೆ ಮಧ್ಯಪ್ರಾಚ್ಯದಲ್ಲಿ ಈಗ ತನ್ನ ಸಾಮರ್ಥ್ಯವನ್ನ ಮತ್ತೆ ಇರಾನ್ ಪ್ರದರ್ಶನ ಮಾಡ್ತಾ ಇದೆ. ಇರಾನ್ನ ಅತಿ ದೊಡ್ಡ ಪೆಟ್ರೋಕೆಮಿಕಲ್ ಘಟಕ ಧ್ವಂಸವಾಗಿದೆ. ಅಸಲು ನಲ್ಲಿದೆ ಈ ಪೆಟ್ರೋಕೆಮಿಕಲ್ ಸಂಕೀರ್ಣ ನಾಶವಾಗಿದೆ. ಇಸ್ರೇಲ್ ದಾಳಿಯಲ್ಲಿ ಪೆಟ್ರೋಕೆಮಿಕಲ್ ಘಟಕ ನಾಶವಾಗಿದೆ. 50% ಪೆಟ್ರೋಕೆಮಿಕಲ್ ಇಲ್ಲಿ ಉತ್ಪಾದನೆ ಆಗ್ತಾ ಇತ್ತು. ಮಹ್ ಶಹರ್ ಪೆಟ್ರೋಕೆಮಿಕಲ್ ಘಟಕದ ಮೇಲೂ ಕೂಡ ದಾಳಿಯಾಗಿದೆ. ಅಸಲುಯೆ ಮತ್ತು ಮಹ್ ಶಹರ್ ಮೇಲಿನ ಇಸ್ರೇಲಿ ದಾಳಿಯಿಂದ ಪೆಟ್ರೋಕೆಮಿಕಲ್ ಉತ್ಪಾದನೆಯ 85% ನಾಶ ಆದಂಗಾಗಿದೆ. ಈಗ ಪೆಟ್ರೋಕೆಮಿಕಲ್ ಘಟಕಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಫಸ್ಟ್ ಸೌದಿ ಅರೇಬಿಯಾದ ಮೇಲೆ ಇರಾನ್ ಅಟ್ಯಾಕ್ ಮಾಡಿತು. ಇರಾನ್ ನಲ್ಲಿರುವಂತಹ ಪೆಟ್ರೋಕೆಮಿಕಲ್ ಘಟಕವನ್ನ ಈಗ ನಾಶ ಮಾಡಲಾಗಿದೆ. 50% ಪೆಟ್ರೋಕೆಮಿಕಲ್ ಉತ್ಪಾದನೆಯೇ ಈ ದಾಳಿಯಿಂದ ಸ್ಥಗಿತಗೊಂಡಿದೆ ಅಂತ ಹೇಳಿ ಮಾಹಿತಿ ಇದೆ. ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತಾ ಇವತ್ತಿನಿಂದ ಅಂತ ಹೇಳಿ ಜಾಗತಿಕವಾಗಿ ಒಂದು ಆತಂಕ ಅಂತೂ ಇದ್ದೇ ಇದೆ. ದಾಳಿ ಪ್ರತಿ ದಾಳಿಯನ್ನ ಇವತ್ತು ಕೂಡ ಮುಂದುವರೆಸಲಾಗಿದೆ. ಇವತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣ ಘಟಕಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇನ್ನು ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಭೀಕರವಾಗಿ ದಾಳಿಯನ್ನ ಮಾಡಿದೆ. ಇರಾನ್ನ ಕರಾಜ್ನಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿದೆ. ಟೆಹರಾನ್ ಮೇಲೇನೂ ಕೂಡ ಅಮೆರಿಕ ಮತ್ತಷ್ಟು ದಾಳಿಯನ್ನ ಮಾಡಿದೆ. ಮೆಹ್ರಾಬಾದ್ ಏರ್ಪೋರ್ಟ್ ಬಳಿಯೂ ಕೂಡ ದಾಳಿಯನ್ನ ಮಾಡಿದೆ. ಇಸ್ರೇಲ್ ಮತ್ತೆ ಅಮೆರಿಕ ಸೇರಿ ಇರಾನ್ ಮೇಲೆ ಮತ್ತಷ್ಟು ಭೀಕರ ದಾಳಿಯನ್ನ ಮುಂದುವರೆಸಿದೆ. ಕರಾಜ್ನಲ್ಲಿ ಭಾರೀ ಸ್ಫೋಟಗಳ ಸದ್ದಿನಿಂದ ಜನ ಆತಂಕಗೊಂಡಿದ್ದಾರೆ. ಇನ್ನೊಂದು ಕಡೆ ಟೆಹರಾನ್ ಮೇಲೂ ಕೂಡ ಇರಾನ್ ಮತ್ತಷ್ಟು ದಾಳಿಯನ್ನ ಮಾಡ್ತಾ ಇದೆ. ಇನ್ನು ಮೆಹ್ರಾಬಾದ್ ಏರ್ಪೋರ್ಟ್ ಮೇಲೂ ಕೂಡ ದಾಳಿಯನ್ನ ಮಾಡಿದೆ. ಇನ್ನೊಂದು ಕಡೆ ಕೊಲ್ಲಿ ರಾಷ್ಟ್ರಗಳ ಬ್ರಿಡ್ಜ್ ಮೇಲೆ ಇರಾನ್ ದಾಳಿಯ ಭೀತಿ ಮುಂದುವರೆದಿದೆ. ಯಾಕಂದ್ರೆ ಅಮೆರಿಕ ಹೇಳಿದೆ ಇರಾನ್ನ ಬ್ರಿಡ್ಜ್ಗಳನ್ನ ಟಾರ್ಗೆಟ್ ಮಾಡಲಾಗುತ್ತೆ ಅಂತ. ಹಾಗಾಗಿ ಇರಾನ್ ಈಗ ಇತರೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಬ್ರಿಡ್ಜ್ ಮೇಲೆ ದಾಳಿಯನ್ನ ಮಾಡುತ್ತೆ ಅಂತ ಹೇಳಿ ಆತಂಕ ಇದೆ. ಸೌದಿ ಟು ಬಹ್ರೇನ್ ಸಂಪರ್ಕಿಸುವಂತ ಸೇತುವೆಯನ್ನ ಬಂದ್ ಮಾಡಲಾಗಿದೆ. ಕಿಂಗ್ ಫಹದ್ ಕಾಸ್ವೇನಲ್ಲಿ ಸಂಚಾರ ಬಂದ್ ಆಗಿದೆ. ಇರಾನ್ ಸೇತುವೆ ಮೇಲೆ ದಾಳಿಯನ್ನ ಮಾಡಿತ್ತು ಅಮೆರಿಕ. ಪ್ರತೀಕಾರದ ಎಚ್ಚರಿಕೆಯನ್ನ ಇರಾನ್ ಕೊಟ್ಟಿತ್ತು. ಈಗಾಗಲೇ ಸೌದಿ ಮೇಲೆ ಕ್ಷಿಪಣಿ ದಾಳಿಯನ್ನ ಇರಾನ್ ಮಾಡ್ತಾ ಇದೆ. ಇರಾನ್ನ 18 ಕ್ಷಿಪಣಿಗಳನ್ನ ಕೆಲವೇ ಗಂಟೆಗಳಲ್ಲೇ ಹೊಡೆದು ಹಾಕಿದೆ ಸೌದಿ. ಈಗ ಸೇತುವೆಗಳನ್ನ ಇರಾನ್ ಟಾರ್ಗೆಟ್ ಮಾಡುತ್ತೆ ಸೌದಿಯಲ್ಲಿ ಅಂತ ಹೇಳಿ ಆತಂಕ ಇದೆ. ಈ ನಿಟ್ಟಿನಲ್ಲಿ ಹಲವಾರು ಸೇತುವೆಗಳನ್ನ ಬಂದ್ ಮಾಡಲಾಗಿದೆ.
ಇನ್ನು ಇರಾನ್ ಬೆಂಬಲಿತ ಹೆಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಲೆಬನಾನ್ನ ಹಲವು ಗ್ರಾಮಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಹೆಜ್ಬುಲ್ಲಾಗಳ ಮೂಲ ಸೌಕರ್ಯವನ್ನ ಇರಾನ್ ನಾಶ ಮಾಡಿದೆ. ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಭಯಾನಕ ಅಟ್ಯಾಕ್ ಮಾಡಿದೆ. ದಾಳಿಯ ವಿಡಿಯೋವನ್ನ ಇಸ್ರೇಲ್ ರಿಲೀಸ್ ಮಾಡಿದೆ. ಲೆಬನಾನ್ ಮೇಲೂ ಕೂಡ ಯುದ್ಧ ಆರಂಭ ಆದಾಗಿನಿಂದ ನೋಡ್ತಾ ಇದೀವಿ. ಭೀಕರ ರೀತಿಯಲ್ಲಿ ದಾಳಿ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದಂತ ದಾಳಿಯಲ್ಲಿ 5 ಬಲಿಯಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಇಲ್ಲಿ ಹಲವಾರು ಗ್ರಾಮಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ 5 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಹೆಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಇವತ್ತು ಕೂಡ ಮುಂದುವರೆದಿದೆ. ಇನ್ನು ಲೆಬನಾನ್ನ ಹಲವು ಗ್ರಾಮಗಳ ಮೇಲೆ ದಾಳಿ ಆಗಿದೆ. ಇದರಲ್ಲಿ ಹಲವರು ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಇರಾನ್